ಕುಂತಿದ್ದಲ್ಲ ಮರ ಅಲ್ಲ ಎಂಗೇಜ್ಮೆಂಟ್ ಆಗಿ 3 ದಿನ ಆಗ್ಯದ ಇನ್ನು ಸಾಮಾನುಗಳು ಹಂಗೆ ಇಟ್ಕೊಂಡು ಕುಂತಿರಲ್ಲ ಮತ್ ಏನ್ ಮಾಡಲ್ಲಪ್ಪ ಈಗ 3 ದಿನ ಆಯ್ತು ದಿವಸ ಒಂದಿವ್ಸ ನಾನು ಒಬ್ಬನೇ ಆ ಕಡೆ ಒತ್ತಾಕಿದ ವಿಷಯ ಉಳ್ದಾವ ಇವಸ್ ಒತ್ತಾಕಿಬಿಟ್ನ ಸರಿ ಅಲ್ವ ಮರ ಬಂದು ಬಳಗ ಕಂಡಂಗ್ ಬಂದಿತ್ತು ಖಾಲಿ ಕಾಲು ತುಳಿತಿತ್ತಪ್ಪ ಅವತ್ತು ಯಾರಿಗೆ ನೀವು ಹೇಳಿದ್ರೆ ಒತ್ತಾಕಿ ಬಿಡ್ತಿದ್ರು ಬಂದಿದ್ರಪ್ಪ ಎಲ್ಲರೂ ಮನೆ ಮಂದಿ ಬಂದಿದ್ರು ಬಂದ್ರು ಚಪ್ಪರ್ಸ್ಕೊಂಡ್ರು ಹೋದ್ರು ಒಬ್ಬರಲ್ಲ ಈಗ ಅಲ್ಲ ನಿನ್ನ ಮಗನಿಗೆ ಹೇಳ್ಬೇಕು ಮರ ಮಗ ಅಲ್ಲಿ ನೋಡ್ಗ ಅದ್ ಎಂಗೇಜ್ಮೆಂಟ್ ಆದ ಏನ್ತಿ ನಂಬರ್ ತಗೊಂಡದ ಆ ಫೋನ್ ಮಾಡ್ಕೊಂತ ಸರಿಯಾಗ್ಯದ ಅದು ಒಟ್ಟ ನಾನು ಏನ್ ಮಾತಾಡಿ ಕಿವಿಯಾಗಿಲ್ಲ ಅದ್ರ ಬಾರ್ಲಿಡ್ಲಿ ಅಲ್ಲಿ ನೋಡಿ ಹೆಂಗ್ ನಿಂತ್ಕೊಂಡದ ಹಲೋ ಊಟ ಆಯ್ತಾ ಅದೇ ನಿನ್ನ ನೋಡಂಗಾಗ್ಯದ ವಿಡಿಯೋ ಕಾಲ್ ಮಾಡ್ಲ ಬೇಡ ಮತ್ತೆ ನಾಳೆ ನೀನು ಊರಿಗೆ ಬರ್ಬೇಕಂತ ಮಾಡಿದ್ದೀನಿ ನನ್ನ ಮುಖ ನೋಡಂಗಾಗ್ಯದ ಕೋಡಿ ಏನಂತ ಹೇಳಿ ಕಳಿಸ್ ನಿಮ್ಮ ಅಪ್ಪನ ಎಲ್ಲಿಗೆನ ಅದು ಇನ್ನೊಂದು ನಮ್ಮ ಅಪ್ಪ ಹೇಳೀನಿ ಮುಂದಿನ ತಿಂಗಳು 26ಕ್ಕೆ ಡೇಟ್ ಫಿಕ್ಸ್ ಮಾಡಂತ ಹೇಳಿ ಮದುವೆ ಡೇಟ್ ಅಪ್ಪ ಆಕಿನ ಮಾರ್ಯ ನೋಡಂಗಾಗ್ಯದ ಮುಂದಿನ ತಿಂಗಳ 26ಕ್ಕೆ ಮದುವೆ ಆಗವಂತಿ ಆಕಿನ ಮಾರ್ಯ ನೋಡವಂತಿ ಅಲ್ಲಿ ನಿಮ್ಮ ಅಪ್ಪ ಗೊಳಾಡ್ತಾನ ಸಾಮಾನ ತೊತ್ತಾಕು ಏನ್ ಕಾಲ ಬಂತು ಮಾರ ವಿಚಿತ್ರ ಕಾಲ ಬಿಡಬೇಕು ನಾವು ಮದುವೆ ಆದ ಮ್ಯಾಗ 5 ದಿನಕ್ಕೆ ನೋಡ್ತಿದ್ವಿ ಹೇಳ್ತಿ ಮ್ಯಾಗ ಎಂತ ಕರ್ಮ ಬಂತ ಅವು ಸಾಮಾನು ಹತ್ತಾಕೋಳಿ ಹೇಳ್ತಿ ಮಾತಾಡ್ಕೊಂಡಿರ್ತದ ಅವನ್ ಬಟ್ಟು ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ಈ ಅಸ್ಥಿರ ಶರೀರವು ನಂಬಲು ಬೇಡ ಶಿವಪುತ್ರ ಈ ಅಸ್ಥಿರ ಶರೀರ ನಂಬದೇ ಬೇಡ ನೀರಿನ ಮೇಲೆ ಗುಳ್ಳಿದ್ದಂಗ ಮರಳಿ ಮರಳಿ ಬಹುಶರದಿ ಭವಕ್ಕೆ ಬಂದು ಸ್ವರಗಿ ಸುಖ ದುಃಖ ಎರಡರ ನಡುವೆ ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ಈ ಅಸ್ಥಿರ ಶರೀರವು ನಂಬಲು ಬೇಡ ಏನಪ್ಪ ಶಾಮಣ್ಣ ಭಜನೆ ಪದ ಕೇಳಿದೆ ನಂದು ಕೇಳಿ ಈಗ ನಾನು ಆಡ್ತೀನಿ ಮಾತಿನೊಳಗ ಮಾತಿಲ್ಲದವನ ಮೂತಿ ನೋಡಬಾರದು ಮಾತಿನೊಳಗೆ ಮಾತಿಲ್ಲದವನ ಮೂತಿ ನೋಡಬಾರದು ಕೋತಿಯಂಗ ತಿರಗ ಕೋಣನ ಬೆನ್ನ ಹತ್ತಬಾರದು ತಗೊಂಡ್ಬಿಡಕ್ಕ ದೊಡ್ಡವ್ರಿಗೆ ಹೇಳಪ್ಪ ಶಾಮಣ್ಣ ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತ ಯಪ್ಪ ಏನೋ ತಿಪ್ಪಲಕ್ಕ ತಡ ಆಗ್ಯದ ಬೋಯಪ್ಪ ಹಂಗ ಪದ ಆಡಿ ಬೈಬೇಡ ಬೋಯಪ್ಪ ಹೋಗ್ರ ಮರ ನಮ್ಗೆ ಆಗ್ತಾರೆ ತಿಂತ್ರಿ ಹೋರ ನಡಿಸಿ ಯಪ್ಪ ನಮಸ್ಕಾರ ಬೋಯಪ್ಪ ಯಪ್ಪ ಇದು ಸ್ವಲ್ಪ ಸಮಸ್ಯೆಗಳು ಒಂದು ಬಿಡೋಣ ಒಂದು ಬಾಳ ಬರಕತ್ತವ ಇವನಿಗೆ ಕಾಡಾಟ ಅಂತೇಳಿ ಬಂದು ಬಳಗ ಅಣ್ಣ ತಮ್ಮ ಎಲ್ಲರೂ ದೂರ ಆಗಿಬಿಟ್ರಪ್ಪ ಇವನ್ ಜೊತೆಗೆ ಹೋಯ್ದು ಅಂದ್ರೆ ನಮಗ ಹತ್ತದಂತಾರ ಇದಕ್ಕೇನೋ ಒಂದು ಪರಿಹಾರ ಹುಡುಕಿ ಕೊಡಪ್ಪ ತಂದೆ ಪರಿಹಾರ ಹ ಮಾಡ್ಸ್ಯಾರ ನೀನು ಮಾಡ್ಸಾರಪ್ಪ ಯಾರು ಮಾಡಿಸಿದಾರಪ್ಪ ನಿಮ್ಮ ಎಡಬಲಿದ್ದವರು ಎಡಬಲ ಇದ್ದಾರಂದ್ರೆ ಅಣ್ಣ ತಮ್ಮರಲ್ಲಪ್ಪ ಅಣ್ಣ ತಮ್ಮರೇ ಮಾಡ್ಸ್ಯಾರ ಒಂದು ವೇಳೆ ನೀನು ಮಾಡಿಸಿದ್ ತೆಗಿಸಾಕಲ್ಲ ತಿರುವಾಕಲ್ಲ ಅಂದ್ರೆ ಸತ್ತವತ್ತಿದೆ ಮತ್ತೆ ನಾನೇ ತಿರ್ಕೊಂಡು ಬಿದ್ರೆ ಸರಿ ಆಗ್ತದ ಬಹಳ ಖರ್ಚಾಗ್ತದ ಎಷ್ಟಾಗ್ತದ 20,000 ರೂಪಾಯಿ ಬೇಕು ನಿಮ್ಮಂತವ್ರು ಮಾಡ್ಸನ ತಮ್ಮ ಮಾಡ್ಸನ ಅಂತ ಹೇಳಿ ಅಣ್ಣನ ಮನ್ಯಾಗ ತಮ್ಮ ಊಟ ಮಾಡ್ಲಾರ್ದಂಗ ತಮ್ಮನ ಮನ್ಯಾಗ ಅಣ್ಣ ಊಟ ಮಾಡ್ಲಾರ್ದಂಗ ಎಷ್ಟು ತಾಯಿ ಅನ್ನ ಹಾಕಕ್ ಬಂದ್ರು ಅನುಮಾನ ಪಡಂಗ ಸೃಷ್ಟಿ ಮಾಡಿರಿ ನೀವು ಕರಿಯಬೇಡ ಈಗ ಕಲಸ ಹಾಕಿದ್ ನೋಡು ಇದು ಮಾಡಿಸಿದ್ ಕರಿಯವ ನಿನಗ್ ಗೊತ್ತಾಗ್ತದ ಇಲ್ಲ ಹೇಳಿ ಕಲಸ ಹಾಕಿದ್ ನೋಡಿ ಇಲ್ಲ ಗೊತ್ತಿಲ್ಲ ನನ್ನ ರಕ್ತರಾಜಿಗಾಗಿ ನಾನು ಮಾಡಿನಿ ಏನೂ ಇಲ್ಲ ಸತ್ಯವಾಗಿ ಹೇಳ್ತೀನಿ ಇದ್ರಾಗ ಏನೇನೇನಿಲ್ಲ ನಾನು ಸುಮ್ಮನೆ ರಕ್ತರಾಜಿಗೆ ಮಾಡಿನಪ್ಪ ಯಪ್ಪ ಇದು ನನಗೊಂದೇ ಹೇಳ್ತಲ್ಲ ಎದ್ದೇಳು ಸ್ವಲ್ಪ ಎದ್ದೇಳು ಮಗಳೇ ನೀವು ಎದ್ದೇಳ ಈಗೆಲ್ಲ ನನ್ನ ಅಭಿಮಾನಿಗಳಿಗೆ ಹೇಳು ಎಲ್ಲ ಬೋಟಾಡಿಗೆ ನಾನ್ ರಕ್ತರಾಶಿಗಾಗಿ ಮಾಡಿದ್ದು ಇದೆಲ್ಲ ನಂಬಕ್ಕೆ ಹೋಗ್ಬಾರ್ದು ಯಪ್ಪ ಇದನ್ನ ಯಾರು ನಂಬಾರ ಬೋಯಪ್ಪ ಇಂಥವ್ರು ಬಹಳ ಮಂದಿ ಯಾರ ಬಾ ಅಪ್ಪ ಮನೆಗೆ ಬಂದು ಯಪ್ಪ 3 ವರ್ಷ ಆಯ್ತು ಹೊಲ ಬೆಳೆವಲ್ದು ಸ್ವಲ್ಪ ನೋಡಪ್ಪ ಯಪ್ಪ ಏನಂತ ದಯಮಾಡು ಹೊಲ ಬೆಳೆವಲ್ವಾ ಇಲ್ಲಪ್ಪ ನಿನ್ ಮನೆ ದೇವರೇ ಮನೆ ದೇವರು ಬೀರಪ್ಪ ಅಂತ ಬೀರಪ್ಪ ಅಂದ್ರೆ ನೋಡಿ ಕಾಡಿಕೆ ಬೀರಪ್ಪದ ಅಲ್ಲ ತಾತ ದೇವ್ರ ಹೆಂಗ ಕಾಡ್ತಾನ ದೇವ್ರ ಕಾಡಕ್ ನಿಂತ್ರ ನಾವು ಮನುಷ್ಯರಿಗೆ ಹೆಂಗ್ ತಗ್ತೀವಿ ಯಪ್ಪ ಬಸ್ಸಿನಾಗ ಹೊಂಟಿರ್ತೀವಿ ಯಾವ್ದೋ ಒಂದು ಗುಡಿ ಕಾಣ್ತದ ನಮ್ಮನ್ನ ಅರಮಡಕ್ ಹೋಯಪ್ಪ ಅಂತ ಬಸ್ಸಿನಾಗ ಕುಂತಲ್ಲೇ ಕೈ ಮುಗಿತೀವಿ ಅಂತ ದೇವ್ರ ಹೆಂಗ್ ಕಾಡ್ತಾನೋ ಮಾರಾಯ ಹಿಂದಕ್ಕ ದೇವ್ರ ಹೇಳೋದು ದೊಡ್ಡ ದೊಡ್ಡ ಮಠ ಮಂದಿರ ಮಸೀದಿಗಳಾಗಿರ್ತದಪ್ಪ ಈಗ ನಿಮ್ಮಂತವ್ರು ಓಣಿಗೆ 10 ಮಂದಿ ಆಗಿರೋ ಮಾರಾಯ ನಮಗ್ ದೇವ್ರದೆಲ್ಲ ಕಾಡಿಕಿ ನಿಮ್ಮದೇ ಅದ ಬೆಂಕಿ ಹಚ್ಚ ಏ ಬಾರ ಓಂಬ ದೇವ್ರ ದೇವ್ರು ತಾತ ಕಾಡುವತ ದೇವರಲ್ಲ ಬೇಡುವತ ಭಕ್ತಲ್ಲ
ಇದು ಬಿಟ್ಟು ಯಾವ್ದನ ತಗದ ಮಾಡಿ